ದಾವಣಗೆರೆ ದಕ್ಷಿಣ ಬಾಗಲಕೋಟೆಯಲ್ಲಿ ಇವತ್ತು ಬೈ ಎಲೆಕ್ಷನ್ ಆರಂಭವಾಗಿದೆ. ಎರಡೂ ಕ್ಷೇತ್ರಗಳಲ್ಲಿ ಮತದಾನ ಆರಂಭವಾಗಿದೆ. ಸೂಕ್ಷ್ಮ ಹಾಗೂ ಅತಿ ಸೂಕ್ಷ್ಮ ಮತಗಟ್ಟೆಗಳಲ್ಲಿ ಬಿಗಿ ಭದ್ರತೆಯನ್ನ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಎರಡೂ ಕ್ಷೇತ್ರಗಳಲ್ಲಿ ಈಗಾಗಲೇ ಆರಂಭವಾಗಿದೆ ಮತದಾನ. 7 ಗಂಟೆಗೆ ಆರಂಭವಾಗಿದೆ. ಸಂಜೆ 6 ಗಂಟೆಯವರೆಗೆ ಮತದಾನ ನಡೆಯಲಿದೆ. ಭಾರಿನೇ ಕುತೂಹಲವನ್ನ ಕ್ರಿಯೇಟ್ ಮಾಡಿದಂತಹ ಬೈ ಎಲೆಕ್ಷನ್ ಇದು. ಅದರಲ್ಲೂ ಕೂಡ ರಾಜ್ಯದ ಗಮನ ಸೆಳೆದಿರುವ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ಈಗಾಗಲೇ ಮತದಾನ ಆರಂಭವಾಗಿದ್ದು, ಶಾಂತಿಯುತ ಮತದಾನಕ್ಕಾಗಿ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನ ನಡೆಸಿದೆ. ಈಗ ಅಂದ್ರೆ ಬೆಳಿಗ್ಗೆ 7 ಗಂಟೆಗೆ ಆರಂಭವಾದಂತಹ ಮತದಾನ ಸಂಜೆ 6 ಗಂಟೆಯವರೆಗೂ ಇರುತ್ತೆ. ಎಲ್ಲೆಡೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಜೊತೆಗೆ ಮೇ 4ಕ್ಕೆ ಈ ಮತಗಳ ಎಣಿಕೆ ನಡೆಯಲಿದ್ದು, ಅದರಲ್ಲೂ ಬಹಳಷ್ಟು ಕುತೂಹಲವನ್ನು ಹುಟ್ಟಿಸಿದೆ. ಅದರಲ್ಲೂ ಇವ್ರು ಗೆಲ್ಲಬಹುದಾ ಅವ್ರು ಗೆಲ್ಲಬಹುದಾ ಅನ್ನುವಂಥ ಪಡಸಾಲೆ ಚರ್ಚೆಗಳು ಭಾರಿ ಜೋರಾಗಿತ್ತು. ಟೀ ಅಂಗಡಿಗಳಿಂದ ಹಿಡಿದು ಪಡಸಾಲೆಗಳಿಂದ ಹಿಡಿದು ಅರಳಿ ಕಟ್ಟೆಗಳಿಂದ ಹಿಡಿದು ಎಲ್ಲೆಡೆಯೂ, ರಾಜ್ಯದ ಎಲ್ಲೆಡೆಯೂ ಕೂಡ ಇದೇ ಬೈ ಎಲೆಕ್ಷನ್ ಅಲ್ಲಿ ಏನೇನೆಲ್ಲ ಆಗಬಹುದು ಎನ್ನುವಂಥ ಲೆಕ್ಕಾಚಾರ ಶುರುವಾಗಿತ್ತು. ಇದರ ನಡುವೆ ಈಗ ಅದರಲ್ಲೂ ನೇರ ಫೈಟ್ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅನ್ನುವಂಥ ಸಿಚುಯೇಷನ್. ಕಾಂಗ್ರೆಸ್ನ ಹಿರಿಯ ನಾಯಕರಾದ ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ದಾವಣಗೆರೆ ದಕ್ಷಿಣಕ್ಕೆ, ಜೊತೆಗೆ HY ಮೇಟಿ ಅವರ ನಿಧನದಿಂದಾಗಿ ಬಾಗಲಕೋಟೆ ಕ್ಷೇತ್ರಕ್ಕೆ ಉಪಚುನಾವಣೆ ನಡೀತಾ ಇದೆ. ಎರಡೂ ಕಡೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ನೇರ ಸ್ಪರ್ಧೆ ಇತ್ತು. ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ನ ಸಮರ್ಥಿ ಎಂ ಶಾಮನೂರು ಹಾಗೂ ಬಿಜೆಪಿಯ ಶ್ರೀನಿವಾಸ್ ದಾಸಕರಿಯಪ್ಪ ನಡುವೆ ನೇರವಾಗಿ ಜಿದ್ದಿನ ಫೈಟ್ ಇದೆ. ಈಗಾಗಲೇ ಗ್ರೌಂಡ್ ವರ್ಕ್ ನಡೀತಾ ಇತ್ತು. ಬಹಳಷ್ಟು ವರ್ಕ್ಗಳು ನಡೆದಿದೆ. ಗೆಲ್ಲಲೇಬೇಕು ಎನ್ನುವಂತಹ ಶತಾಯಗತಾಯ ಪಣ ತೊಟ್ಟಂತಹ ಎರಡೂ ಪಕ್ಷಗಳು ನಾ ಮುಂದು ಅಂತ ಪ್ರಚಾರ ಕಾರ್ಯದಲ್ಲಿ ಭಾಗವಹಿಸಿದ್ರು. ಅದು ಕೂಡ ಮಂಗಳವಾರ ಸಂಜೆ 5ವರೆಗೆ ಬಹಿರಂಗ ಪ್ರಚಾರಕ್ಕೆ ತೆರೆಬಿದ್ದಿತ್ತು. ಆನಂತರ ಮನೆ ಮತ ಪ್ರಚಾರದಲ್ಲೂ ಕೂಡ ತಾವು ಮಾಡಿರುವಂತಹ ಕೆಲಸಗಳು, ತಮ್ಮ ತಂದೆ ತಮ್ಮ ತಾತ ಮಾಡಿರುವಂತಹ ಕೆಲಸಗಳನ್ನು ಮುಂದಿಟ್ಕೊಂಡು ಇಲ್ಲಿ ಓಟನ್ನು ಕೇಳಲಾಗಿದೆ. ಇದರ ಜೊತೆಗೆ ಕಾಂಗ್ರೆಸ್ನ ಅದರಲ್ಲೂ ಬಹಳ ಮುಖ್ಯವಾದಂತಹ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಮುಂದೆ ಇಟ್ಕೊಂಡು ಓಟನ್ನು ಭಾರಿ ಕೇಳಲಾಗಿದೆ. ಹಾಗಾಗಿ ಮತದಾರರ ಒಲವು ಯಾರ ಪರವಾಗಿರುತ್ತೆ, ಯಾರಿಗೆ ಮತ ಹಾಕಬಹುದು ಅನ್ನುವಂಥ ಲೆಕ್ಕಾಚಾರ ಈಗಾಗಲೇ ಶುರುವಾಗಿತ್ತು. ಹಾಗಾಗಿ ಇದು ಬಹಳಷ್ಟು ಕುತೂಹಲವನ್ನು ಕೆರಳಿಸಿದೆ. ಆದರೆ ರಿಸಲ್ಟ್ಗೋಸ್ಕರ ಅಷ್ಟು ಈಸಿ ಇಲ್ಲ. 1 ತಿಂಗಳು ವೆಯ್ಟ್ ಮಾಡಲೇಬೇಕಾದಂಥ ಅನಿವಾರ್ಯತೆ ಎದುರಿದೆ. ಯಾಕಂತ ಹೇಳಿದ್ರೆ ಮೇ 4ರಂದು ಇದರ ಫಲಿತಾಂಶ ಬರುವಂಥದ್ದು, ಬೇಗ ಏನಲ್ಲ. ಹಾಗಾಗಿ ಭಾರಿನೇ ಕುತೂಹಲವನ್ನು ಹುಟ್ಟಿಸಿದೆ. ಇನ್ನು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ನ ಉಮೇಶ್ ಮೇಟಿ, ಬಿಜೆಪಿಯ ವೀರಣ್ಣ ಚರಂತಿಯ ಮಠ ನಡುವೆ ನೇರ ಫೈಟ್ ನಡೆಯಲಿದೆ. ದಾವಣಗೆರೆ ದಕ್ಷಿಣದಲ್ಲಿ ಒಟ್ಟು 25 ಅಭ್ಯರ್ಥಿಗಳು ಹಾಗೂ ಬಾಗಲಕೋಟೆಯಲ್ಲಿ 9 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ 13 ಮುಸ್ಲಿಂ ಅಭ್ಯರ್ಥಿಗಳು ಕಾಂಗ್ರೆಸ್ಗೆ ಬಂಡಾಯವಾಗಿ ಪಕ್ಷೇತರರಾಗಿ ಕಣದಲ್ಲಿರೋದು ವಿಶೇಷ. ಅದರಲ್ಲೂ ಕೂಡ ಮುಸ್ಲಿಂ